ಸಿಟಿ ರವಿ ಬಂಧನ ಕೇಸ್ನ ಕಾನೂನು ಹೋರಾಟದಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಎಂಎಲ್ಸಿ ಸಿಟಿ ರವಿ ವಿಚಾರದಲ್ಲಿ ಸರ್ಕಾರ ಎಡೂತು. ಹಾಗಾದ್ರೆ ಎಲ್ಲೆಡೂತು, ಯಾಕೆ, ಕಾರಣಗಳೇನು ನೋಡಿ. ಒಂದೇ ದಿನದಲ್ಲಿ ಸಿಟಿ ರವಿ ಬಂಧನ ಆಯಿತು, ಬಿಡುಗಡೆ ಆಯಿತು. 3 ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಎಲ್ಲಿ ಹಾಗಾದ್ರೆ ಸರ್ಕಾರ ಎಡೂತು? ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪದ ಬಳಸಿದಂಥ ಆರೋಪ. ಮೊನ್ನೆ ಅರೆಸ್ಟ್ ಆಗಿ ನಿನ್ನೆ ರಿಲೀಸ್ ಆಗಿದ್ದಾರೆ ಸಿಟಿ ರವಿ ಅವರು 24 ಅವರಲ್ಲೇ. ಕಾನೂನಿನ ಲೋಪಗಳ ಹಿನ್ನೆಲೆ ಸಿಟಿ ರವಿಗೆ ಜಾಮೀನು ಸಿಕ್ತು. ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಆ ಪದ ಬಳಕೆ ಹಂಗಿದೆ. ಅಲ್ಲದೆ ಇಂದು ಸರ್ಕಾರದ ವಿರುದ್ಧ ಕಿಡಿಕಾರ್ತಾರೆ ರವಿ. ಡಿಕೆಶಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಸಾಧ್ಯತೆಗಳಿದ್ದಾವೆ. ತಮ್ಮನ್ನ ಬಂಧಿಸಿದ್ದಕ್ಕೆ ಸಿಟ್ಟಿಗೆದ್ದಿದ್ದಾರೆ ಸಿಟಿ ರವಿ. ಅವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಹಿಂಗಾಗಿ ಎತ್ಕೊಂಡು ಹೋಗಿದ್ದಾರೆ ರೀ. ಹಸುನ ಎತ್ಕೊಂಡು ಹೋಗ್ತಾರಲ್ಲ, ಕುರಿ ಮೇಕೆ ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ ಎತ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬಹಳ ಮುಜುಗರ ಆಗಿದೆ ಅವರಿಗೆ. ಕಾನೂನಾತ್ಮಕವಾಗಿ ಅದು ಕ್ರಮ ತೆಗೆದುಕೊಳ್ಳೋದು ಸೆಕೆಂಡ್ರಿ. ಅದರ ಒಂದು ಗೌರವನೇ ಇರುತ್ತೆ. ಅವರ ಮಧ್ಯರಾತ್ರಿ ಎಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದು, ಏಕಾಏಕಿ 4 ಜನ ಎತ್ಕೊಂಡು ಹೋಗೋದು, ಸುತ್ತಾಡಿಸಿದ್ದು, ತಲೆ ಗಾಯ ಆಗಿದ್ದು, ಪೊಲೀಸರು ಕೆಲವೊಂದಿಷ್ಟು ಕ್ರಮಗಳನ್ನು ಅಲ್ಲಿ ತೆಗೆದುಕೊಳ್ಳದೇ ಇರುವುದು ಬಂಧಿಸುವಲ್ಲಿ, ಇದೆಲ್ಲವೂ ಕೂಡ ಸಿಟಿ ರವಿಯವರಿಗೆ ಬಹಳ ಬೇಸರವನ್ನು ತರಿಸಿದೆ. ಇವತ್ತು ಕೂಡ ಪ್ರೆಸ್ ಮೀಟ್ನಲ್ಲಿ ವಾಗ್ದಾಳಿ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಇಲ್ಲಿ ಇದು ಬಿಜೆಪಿಗೆ ಇಡೀ ನಾಯಕರು ನೋಡ್ತಾ ಇದ್ದೀವಿ. ಅಶೋಕು, ವಿಜಯೇಂದ್ರ ಎಲ್ಲರೂ ಕೂಡ ಸಿಟಿ ರವಿಯವ್ರ ಜೊತೆಗಿದ್ದರು ನಿನ್ನೆ. ನೋಡಿ, ದಾವಣಗೆರೆಯಲ್ಲಿ ನಿನ್ನೆ ಬಿಡುಗಡೆ ಮಾಡಿಬಿಟ್ರು. ಕರ್ಕೊಂಬರ್ತಾ ಇದ್ರು ಬೆಂಗಳೂರಿಗೆ. ಆದರೆ ಸರ್ಕಾರ ಇಲ್ಲಿ ಏನು ಎಡೂತು, ಯಾಕಾಗಿ, ಯಾವ ನಿಯಮವನ್ನು ಪಾಲನೆ ಮಾಡೋಕ್ಕಾಗಲಿಲ್ಲ? ಒಬ್ಬ ಹೆಣ್ಣು, ಒಬ್ಬ ಸ್ತ್ರೀಗೆ ಆ ರೀತಿ ಪದ ಬಳಕೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. 3 ವರ್ಷ ಜೈಲು, ದಂಡ ಕೂಡ ವಿಧಿಸುವಂಥ ಸಾಧ್ಯತೆಗಳಿರ್ತಾವೆ. ಸೆಕ್ಷನ್ಗಳು, 2 ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಹಾಗಾದರೆ ನೋಡ್ತಾ ಹೋಗೋಣ ಸರ್ಕಾರದ ಎಡವಟ್ಟುಗಳೇನು ರವಿ ಬಂಧಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ರವಿ ಅವ್ರನ್ನ ಬಂಧಿಸಿದ ಬಳಿಕ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಪೊಲೀಸರು ವಿಫಲಾಗಿದ್ದಾರೆ. ವಿಧಾನಸೌಧದಲ್ಲಿ ಸ್ಪೀಕರ್ ಪೂರ್ವಾನುಮತಿ ಪಡೆಯದೆ ಅರೆಸ್ಟ್ ಮಾಡಿಬಿಟ್ರು. ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಬಂಧಿಸದೆ ಎಡವಟ್ಟು ಮಾಡಿದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಶಾಸಕರ ಕಾರ್ಯಕರ್ತರು ಜಮಾವಣೆಗೊಳ್ತಾರೆ. ಕಾರ್ಯಕರ್ತರನ್ನ ಚದುರಿಸೋದ್ರಲ್ಲಿ ಕೂಡ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಯಿತು. ನೋಡಿ, ಎಲ್ಲ ಬಂದಿದ್ರಲ್ಲಿ ಖಾನಾಪುರ ಠಾಣೆಗೆ ಅಶೋಕ್ ಸಮೇತ. ಇನ್ನು ಸಿಟಿ ರವಿಗೆ FIR ಕಾಪಿ ಕೊಡದೆ ಅರೆಸ್ಟ್ ಎತ್ತಾಕೊಂಡು ಹೋಗ್ಬಿಟ್ರು. ಅಲ್ಲೇ ಮೆಟ್ಲ ಹತ್ರನೇ 1 ಅವರಲ್ಲಿ ಅರೆಸ್ಟ್ ಕಾಪಿ ಕೊಡಬೇಕಲ್ವಾ? ಕಾರಣ ಹೇಳಬೇಕು, ಏನೂ ಇಲ್ಲ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ತಲೆ ಗಾಯ ಆಯಿತು. ರಕ್ತ ಸೋರ್ತಾ ಇದ್ರು ಕೂಡ ಪ್ರಥಮ ಚಿಕಿತ್ಸೆ ಮಾಡಿದೆ. 3-4 ಗಂಟೆ ಕಾಯಿಸಿದ್ದು. ನೋಡಿ, 1 ಗಂಟೆಗೆ ಅವ್ರಿಗೆ ಗಾಯ ಆಗಿದ್ದು, 3 ಗಂಟೆಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಇವರು. ರಾತ್ರಿ ಇಡೀ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಳ್ಳಿ 400-500 ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ. ಇದೇ ಕೋರ್ಟ್ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಸಿಟಿ ರವಿ ಬಂಧಿಸಿ ಕೋರ್ಟ್ ವಿಚಾರಣೆ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಗಾಯ, ಸುತ್ತಾಟ, ಹೈಡ್ರಾಮಾ ಬಳಿಕ ಸರ್ಕಾರದ ಬಲ ಪ್ರಯೋಗ ಅಂತ ಬಿಜೆಪಿ ಹೋರಾಟ ಮಾಡ್ತು. ಸಿಟಿ ರವಿ ಟಾರ್ಗೆಟ್ ಮಾಡಿ ಸರಿಯಾಗಿ ಮೇಲ್ವಿಚಾರಣೆ ನಡೆಸದೆ ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಇಲ್ಲದೇ ಇದ್ದಿದ್ರೆ ಖಂಡಿತವಾಗ್ಲೂ ಸಿಟಿ ರವಿ ಈ ಪ್ರಕರಣದಿಂದ ಬಚಾವಾಗುವುದು ಅಷ್ಟು ಸುಲಭ ಇರಲಿಲ್ಲ. ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂಥ ಸಾಧ್ಯತೆಗಳಿತ್ತು. ಅವ್ರನ್ನ ಅಂದರೆ ಜೈಲಿಗೆ ಹೋಗುವಂಥ ಸಾಧ್ಯತೆಗಳಿತ್ತು. 14 ದಿನನೋ ಅಥವಾ 1-2 ದಿನನೋ ಗೊತ್ತಿಲ್ಲ, ಅಥವಾ ಕಸ್ಟಡಿಗೂ ಕೂಡ ಪಡೆಯುವಂಥ ಸಾಧ್ಯತೆಗಳಿದ್ವು. ಇಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡಲಿಲ್ಲ. ನೋಡಿ, ಸ್ಪೀಕರ್ ಏನಿದ್ದಾರೆ ಸಭಾಪತಿ ಹೊರಟ್ಟಿಯವರು, ಪರಿಷತ್ ಸಭಾಪತಿ ರೂಲಿಂಗ್ ಕೊಟ್ಟಿದ್ರು. ಅದಾದಮೇಲೆ ಚರ್ಚೆ ನಡೀತಾ ಇತ್ತು. ಅದಾದ ಮೇಲೆ ಅನಿರ್ದಿಷ್ಟಾವಧಿಗೆ ಕಲಾಪವನ್ನು ಮುಂದೂಡಿದ್ರು. ಆದರೂ ಕೂಡ ಅದಾದ ಮೇಲೆ ನಡೆದಿರುವಂತಹ ಈ ವಾಗ್ವಾದ ಏನಿದೆ, ಸ್ಪೀಕರ್ ಅವರ ಅನುಮತಿ ಪಡೆದುಕೊಳ್ಬೇಕಾಗಿತ್ತು, ಅವ್ರ ಗಮನಕ್ಕೆ ತರಬೇಕಾಗಿತ್ತು, ಮೊದಲು ಅಲ್ಲಿ ಹೋಗಬೇಕಾಗಿತ್ತು. ಆದರೆ ಏಕಾಏಕಿ ಪೊಲೀಸರು ಬಂದು ಎತ್ತಾಕೊಂಡು ಹೋಗಿದ್ದು ಇಲ್ಲಿ ಮೇಜರ್ ಮಾಡಿದಂಥ ಎಡವಟ್ಟಾಗಿದೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಬಹಳ ಗಂಭೀರವಾದಂತಹ ಪ್ರಕರಣ ಇದು. 3 ವರ್ಷದವರೆಗೆ ಜೈಲು ದಂಡ ಅಂತೇಳಿ ನಾವು ಸೆಕ್ಷನ್ಗಳನ್ನು ನೋಡ್ತಾ ಇದ್ವಿ.
ಆದರೆ ಇಷ್ಟು ಬೇಗ ಸಿ ಟಿ ರವಿ ಅವರು ಬಿಡುಗಡೆ ಆಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇಲ್ಲಿ ಕಾನೂನಾತ್ಮಕವಾಗಿ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸ್ತು ಹೈಕೋರ್ಟು, ಅದರ ಜೊತೆಗೆ ಸರ್ಕಾರ ಅಥವಾ ಪೊಲೀಸರು ಮಾಡಿಕೊಂಡಂಥ ಎಡವಟ್ಟುಗಳೇನು ಅನ್ನೋದಿಲ್ಲಿ? ಪ್ರಭು, ಪರಿಷತ್ನಲ್ಲಿ ನಡೆದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ MLC ಸಿ ಟಿ ರವಿ ಅವರ ಒಂದು ಅವ್ಯಾಚ್ಯ ಶಬ್ದ ಬಳಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಎಂಬ ಪದ ಬಳಕೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ, ಆರೋಪ ಪ್ರತ್ಯಾರೋಪಗಳು ಶುರುವಾಗಿರುವಂತದ್ದು. ಜೊತೆಗೆ ಆಡಳಿತ ಪಕ್ಷದ ವಿರುದ್ಧ ಈಗ ವಿಪಕ್ಷ ನಾಯಕರು ಸಾಕಷ್ಟು ಹೋರಾಟಕ್ಕೂ ಹಿಡಿದಿರುವಂತದ್ದು. ಅಂದ್ರೆ ಸಿ ಟಿ ರವಿ ಅವರನ್ನ ಬಂಧನ ಮಾಡ್ಬೇಕಾದ್ರೆ ಕೆಲವೊಂದು ಕಾನೂನು ರೀತಿಯ ಕ್ರಮಗಳನ್ನ ಅನುಸರಿಸಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಸಿ ಟಿ ರವಿ ಅವರ ಒಂದು ಬಂಧನ ಆಗಿತ್ತು. ಆದ್ರೆ ಆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ನಡೆಸಿಕೊಂಡಂತ ಒಂದು ರೀತಿ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗೂ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ. ಯಾವುದೇ ಒಂದು ಸ್ಪಷ್ಟ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟತೆಯನ್ನು ಕೊಟ್ಟರು ಕೂಡ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇರೋದು ಅಂದ್ರೆ ಒಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ ಅಲೆಸಿದ್ಯಾಕೆ? ಸುಮಾರು 400 ಕಿಲೋಮೀಟರ್ಗಳನ್ನ ಅಷ್ಟು ಸಿ ಟಿ ರವಿಯನ್ನ ಅಲ್ದಾಡಿಸಿದ್ದಾರೆ. ಒಂದು ಕಡೆ ಕೂಡ ಅವ್ರಿಗೆ ಬಂಧನದ ಅಂದ್ರೆ ಪೊಲೀಸ್ ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿ ಕೊಟ್ಟಿರ್ಲಿಲ್ಲ. ಹಾಗಾಗಿ ಇದು ಸರ್ಕಾರದ ಆಡಳಿತದ ಒಂದು ದೌರ್ಜನ್ಯ, ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಎಂಬ ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೋರಾಟ ಕೇಳ್ತಿರುವಂತದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರ ತಲೆಗೆ ಒಂದು ಗಾಯ ಕೂಡ ಆಗಿತ್ತು. ಆ ಗಾಯಕ್ಕೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡ್ರು. ಇದು ನನ್ನನ್ನ ಸಂಪೂರ್ಣವಾಗಿ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಸಿ ಟಿ ರವಿ ಅವರು ಕೂಡ ಹೊರಹಾಕಿದ್ರು. ಅಂದ್ರೆ ನನ್ನ ಸುಮ್ಮನೆ ಸುತ್ತಾಡಿಸ್ತಾ ಇದ್ದಾರೆ, ಹಾಗಾಗಿ ನನ್ನ ಕೊಲೆ ಮಾಡೋದಕ್ಕೆ ಇದೆಲ್ಲ ಸಂಚು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆ ಘಟನೆಯ ಸಂದರ್ಭದಲ್ಲಿಯೇ ಸಾಕಷ್ಟು ಅಂದ್ರೆ ಸುತ್ತಾಡಿಸುವ ಸಂದರ್ಭದಲ್ಲೇ ಸಿ ಟಿ ರವಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಅಂದ್ರೆ ಅವರನ್ನ ನಡೆಸಿಕೊಂಡಂತ ಒಂದು ಪೊಲೀಸ್ ಅಧಿಕಾರಿಗಳು ನಡೆಸಿಕೊಂಡಂತ ಒಂದು ರೀತಿ ಕೂಡ ಸಾಕಷ್ಟು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರದ ನಾಯಕರು ಅವ್ರಿಗೆ ಇಷ್ಟೊಂದು ಪ್ರಭಾವ ಬೀರ್ತಾ ಇದ್ರು, ಇಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು, ಯಾಕೆ ಮಾಡ್ತಾ ಇದ್ರು ಎಂಬ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಡಬೇಕು ಅನ್ನೋದು ಈಗ ಬಿಜೆಪಿ ನಾಯಕರ ಪ್ರಶ್ನೆ. ಒಂದು ಕಡೆ ಸಿ ಟಿ ರವಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಬೇಕಂತಲೇ ಟಾರ್ಗೆಟ್ ಮಾಡ್ಕೊಂಡು ಈ ಪ್ರಕರಣದಲ್ಲಿ ಅವ್ರನ್ನ ಈಗೆಲ್ಲ ನಡೆಸ್ಕೊಳ್ತಾ ಇದ್ದಾರೆ. ಇದರಿಂದ ಸರ್ಕಾರದ ನಾಯಕರು ನಮ್ಮ ನಾಯಕರಾದ ಬಿಜೆಪಿ ನಾಯಕರು ಸಿ ಟಿ ರವಿ ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಸಾಕಷ್ಟು ರಾಜ್ಯಾದ್ಯಂತ ಆರೋಪಗಳನ್ನ ಮಾಡಿ ಹೋರಾಟಗಳನ್ನ ಮಾಡ್ತಾ ಇರೋದು. ಎಲ್ಲ ಒಂದು ಕಡೆ ಪೊಲೀಸರು ನಡೆಸ್ಕೊಂಡಂತ ಒಂದು ರೀತಿ ಹಾಗೂ ಆ ಸರ್ಕಾರ ತೆಗೆದುಕೊಂಡಂತ ಒಂದು ತೀರ್ಮಾನ ಅಂದ್ರೆ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರು ಪ್ರಭಾವ ಬೀರುತ್ತಾರೆ ಎಂಬ ವಿಚಾರ, ಜೊತೆಗೆ ಪೊಲೀಸರು ನಡೆಸಿಕೊಂಡಂತ ರೀತಿ ಸಿ ಟಿ ರವಿ ಕಡೆ ಅನುಕಂಪ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರೋದು. ಅಂದ್ರೆ ಅವರ ಬಂಧನ ನಂತರ ನಡೆಸಿಕೊಂಡಂತ ಒಂದು ರೀತಿಗಳು ಮತ್ತೆ ಬಿಜೆಪಿ ನಾಯಕರ ಆರೋಪಗಳು ಕೂಡ ಎಲ್ಲ ತಾಳೆ ಆಗ್ತಾ ಇದೆ ಎಂಬುದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಹಾಗಾಗಿ ಈ ಕಾನೂನಿನ ಪ್ರಕಾರ ಹೋರಾಟ ಮಾಡುವುದರಲ್ಲಿ ಸರ್ಕಾರ ಎಡವಿದೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರೋಂಥದ್ದು. ಪ್ರಭು, ಅಂದ್ರೆ ಎಲ್ಲಿನ ಸ್ವಾಮಿ, ಇದೆಲ್ಲ ಕೋರ್ಟ್ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು, ಸಿ ಟಿ ರವಿ ಅವರ ಬಿಡುಗಡೆ ಮತ್ತು ತರಾತುರಿಯಲ್ಲಿ ಬಂಧನ ಮಾಡಿದ್ದು ಇವೆಲ್ಲ ನೋಡ್ತಾ ಇದ್ರೆ ಈಗ ಬಿಜೆಪಿಯವರಿಗೆ ಮತ್ತಷ್ಟು ಬಲ ಸಿಕ್ಕಂತಾಯ್ತಾ ಅಂತ. ಇದು ಸೆಕೆಂಡ್ರಿ, ಅವರು ಅದು ಅಂದಿದ್ದಾರೋ ಅಥವಾ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಇಲ್ಲಿ ಸರ್ಕಾರ ಈ ರೀತಿಯಾಗಿ ಬಲ ಪ್ರಯೋಗವನ್ನು ಮಾಡ್ತಾ ಇದೆ, ಒಂದು ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಯ್ತು ಅಂತ ಇವ್ರಿಗೆ. ಖಂಡಿತ ಪ್ರಭು, ಈಗಾಗಲೇ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಕೂಡ ಹೇಳಿರುವಂತದ್ದು ಅಂದ್ರೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ, ನಾನು ಇದಕ್ಕೆ ಇನ್ನೊಂದಿಷ್ಟು ವರದಿಯನ್ನ ಸೋಮವಾರದ ಬಳಿಕ ಕೊಡ್ತೀನಿ ಅನ್ನೋದು ಕೂಡ ಈಗಾಗಲೇ ಹೇಳಿದರೆ. ಇದೇ ಒಂದು ಪ್ರಮುಖವಾದಂತ ಅಸ್ತ್ರ ಆಗಿರುವಂತದ್ದು. ಅಂದ್ರೆ ಆ ಮಾತಿನ ವಿಚಾರಗಳು ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಮೈಕ್ಗಳು ಕೂಡ ಆಫ್ ಆಗಿದ್ವು. ಹಾಗಾಗಿ ಯಾವುದೇ ದಾಖಲೆ ಸಿಕ್ಕಿಲ್ಲ ಅನ್ನೋದು ಕೂಡ ಈಗ ಲಭ್ಯವಾಗಿರುವಂತಹ ಮಾಹಿತಿ. ಆದ್ರೆ ಅದರ ಬಳಿಕ ನಡೆದುಕೊಂಡಂತ ಒಂದು ಸರ್ಕಾರದ ಕೆಲ ನಾಯಕರು ನಡೆದುಕೊಂಡಂತ ಒಂದು ರೀತಿ, ಜೊತೆಗೆ ಸಿ ಟಿ ರವಿ ಅವರನ್ನ ಬಂಧನ ವಶಪಡಿಸಿಕೊಂಡಿದ್ದು ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಶುರುವಾಗ್ತಾ ಇದೆ. ಒಂದು ಕಡೆ ನ್ಯಾಯಾಂಗದಿಂದ ಯಶಸ್ವಿ ಆಗಿದ್ದಾರೆ. ಅಂದ್ರೆ ನ್ಯಾಯಾಂಗದಿಂದ ಒಂದು ಸ್ಟೇ ಸಂಬಂಧಪಟ್ಟಂತ ಪ್ರಕರಣಕ್ಕೆ ಒಂದು ಸ್ಟೇ ಸಂಬಂಧಿತ ಏನು ಬಂಧನ ಬಿಡಬೇಕು ಅನ್ನುವ ಎಂಬ ಹೈಕೋರ್ಟ್ ಆರ್ಡರ್ ಕೂಡ ಆಗಿದೆ. ಅಂದ್ರೆ
ಸಿ.ಟಿ. ರವಿಯನ್ನ ಅವರನ್ನ ಕೂಡಲೇ ಬಿಡುಗಡೆ ಮಾಡಿ ಎಂಬ ತೀರ್ಪನ್ನು ಕೂಡ ಹೈಕೋರ್ಟ್ ಕೊಟ್ಟಿರುವಂತದ್ದು. ಈ ಕಾನೂನಿನ ಮೂಲಕ ಹೋರಾಟ ಯಶಸ್ವಿಯಾಗಿರುವಂತಹ ಬಿಜೆಪಿ ನಾಯಕರು ಇದೇ ಅಸ್ತ್ರವನ್ನ ಇಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನ ಹೊರಹಾಕೋದಕ್ಕೆ ಇವತ್ತು ಖುದ್ದು MLC ಸಿ.ಟಿ. ರವಿ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಅದರ ಮೂಲಕ ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.